ನಾನಿವತ್ತು ರುಚಿಯಾದ ಸಬ್ಬಕ್ಕಿ ಪಾಯಸ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋ ಬನ್ನಿ. ಹಾಗೆಯೇ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸಂಕ್ರಾಂತಿಗೋಸ್ಕರ ಪಾಯಸ ಮಾಡುವಂತ ಇದ್ದೀನಿ ಮನೆಯಲ್ಲಿ. ಪಾಯಸ ಮಾಡಲಿಕ್ಕೆ ನಾನು ಈ ಕಪ್ಪಲ್ಲಿ ನೋಡ್ಬೋದು ಅರ್ಧ ಕಪ್ನಷ್ಟು ಅಂದರೆ ಒಂದು 8 ಸ್ಪೂನಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಸಬ್ಬಕ್ಕಿಯನ್ನು ಕುದಿಯುವ ನೀರಿಗೆ ಹಾಕಿದ್ದೇನೆ ಬೇಯಲಿಕ್ಕೆ. ನೋಡಿ, ಇದು ಒಳ್ಳೆ ಒಳಗಿನ ವೈಟ್ ಏನಿದೆ ಅದು ಗಂಜಿ ಥರ ಆಗಬೇಕು, ಅಷ್ಟೊತ್ತು ಇದು ಬೇಯಬೇಕು. ಕುದಿಯುವ ನೀರಲ್ಲಿ ಹಾಕಿದರೆ ಬೇಗ ಬೇಯ್ತದೆ. ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೇನೆ. ಹಾಗೆಯೇ ಒಂದು ತೆಂಗಿನಕಾಯಿ, ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ಈ ಥರ ಹಿಟ್ಟು ನೋಡಿ ಇಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಲೋಟ ತೆಂಗಿನ ಹಾಲಿದೆ. ಹಾಗೆ ನಾನು ಸ್ವಲ್ಪ ರವೆಯನ್ನು, ಒಂದು 3 ಸ್ಪೂನ್ ರವೆಯನ್ನು ಹುರಿದಿಟ್ಕೊಂಡಿದ್ದೇನೆ. ಒಂದು ಅಚ್ಚು ಬೆಲ್ಲ ಇಟ್ಕೊಂಡಿದ್ದೇನೆ. ಈಗ ನೋಡಿ ಬೆಂದುಕೊಂಡು ಬಂದಿದೆ. ಈ ಹಂತದಲ್ಲಿ ನಾನು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಗಮನಿಸ್ಬೋದು, 3/4 ಕಪ್ಪಿನಷ್ಟು ಬೆಲ್ಲ ಇದೆ. ಬೆಲ್ಲವನ್ನು ಸೇರಿಸಿದ ನಂತರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ತದೆ. ಬೆಲ್ಲ ನೀರಾಗುವಷ್ಟರಲ್ಲಿ ತಳ ಅಂಟದಾಗಿ ಹೀಗೆ ಮಡ್ಚ್ಕೊಳ್ತಾ ಇರಬೇಕಾಗ್ತದೆ. ಈಗ ಬೆಲ್ಲ ಚೆನ್ನಾಗಿ ನೀರಾಗಿದೆ ನೋಡಿ, ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾನು ಹಾಲನ್ನು ಸೇರಿಸ್ಕೊಳ್ತೇನೆ. ನೋಡಿ, ತೆಂಗಿನ ಹಾಲು ಹಾಕಿದಾಗ ಈ ಥರ ಬಂದಿದೆ. ನಿಮಗೆ ನೀರು ಅನಿಸ್ಬೋದಲ್ಲ, ಅದಕ್ಕೆ ನಾನು ಆಗಲೇ ಒಂದು 3 ಸ್ಪೂನು ಉಪ್ಪಿಟ್ಟು ರವೆಯನ್ನು ಹುರಿದಿಟ್ಕೊಂಡಿದ್ದೆ. ಈಗ ಈ ಉಪ್ಪಿಟ್ಟು ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದು ಮಂದಾಗ್ತದೆ ನೋಡಿ, ಗಟ್ಟಿ ಪಾಯಸ, ಚೆನ್ನಾಗಿ ಪಾಯಸ ಆಗ್ತದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕಿಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. 1-2 ಕಲ್ಲು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಸಾಕು, ಇನ್ನು ಜಾಸ್ತಿ ಕುದ್ರೆ ಕಾಯಿಯ ಹಾಲಿಂದ ಎಣ್ಣೆ ಬಿಟ್ಕೊಳ್ತದೆ. ಇಷ್ಟು ಕುದಿಯುವಾಗ ಇದನ್ನು ಆಫ್ ಮಾಡಿಕೊಳ್ಬೇಕು. ಸಾಕು, ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈಗ ನಾನು 4 ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ನಾನು ಇದನ್ನು ಸರ್ವ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಈಗ ದಿಢೀರಾಗಿ ಮಾಡಿದ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ ರೆಡಿಯಾಗಿದೆ ನೋಡಿ. ಭಾಳ ಸುಲಭ. ಸಬ್ಬಕ್ಕಿ ಬೆಂದರೆ ಆಯಿತು, ತೆಂಗಿನ ಹಾಲು ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ಬೇಗನೆ ಮಾಡ್ಕೊಳ್ಬೋದು. ನೀವು ಸಂಕ್ರಾಂತಿಗೆ ಏನು ಮಾಡಿದ್ದೀರಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ ಸಬ್ಬಕ್ಕಿ ಪಾಯಸ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊರಗಡೆ ಒಳ್ಳೆ ಮಳೆ ಬರ್ತಾ ಇದೆ. ಒಳ್ಳೆ ರುಚಿಯಾದ ಪಾಯಸದೊಂದಿಗೆ ಮಾತಾಡ್ತಾ ಕೂತ್ಕೊಂಡು ತಿನ್ನೋಕ್ಕೆ ಇಷ್ಟ. ಬನ್ನಿ, ನಾವೆಲ್ಲರೂ ಸೇರಿಕೊಂಡು ತಿನ್ನೋಣ, ಸವಿಯೋಣ. ಬನ್ನಿ, ಬಾಯ್. ಸಂಕ್ರಾಂತಿಯ ಶುಭಾಶಯಗಳು.